ನಮಸ್ಕಾರ. ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು ಸುದ್ದಿ ಸಂಚಯ ಆಗಸ್ಟ್ 2024. ಶ್ರೀ ಕ್ರೋಧಿನಾಮ ಸಂವತ್ಸರ, ವರ್ಷ ಋತು ಶ್ರಾವಣ ಮಾಸ. ಮಾನವೀಯ ಕಳಕಳಿ. ಕೇರಳದ ವಯನಾಡ್ ಮಳೆ ದುರಂತ ಸ್ಥಳದಲ್ಲಿ ವೈದ್ಯಕೀಯ ನೆರವು ನೀಡಲು ರಾಷ್ಟ್ರೋತ್ಥಾನ ಆಸ್ಪತ್ರೆ ಬೆಂಗಳೂರಿನ ತುರ್ತು ಚಿಕಿತ್ಸಾ ತಂಡವು ತೆರಳಿತ್ತು. ಡಾಕ್ಟರ್ ವಿನೀತ್ ಮೋಹನ್ ಅವರ ನೇತೃತ್ವದ 9 ಜನರ ತಂಡ ಹೆಚ್ಚು ಕಡಿಮೆ 1 ವಾರದ ಕಾಲ ವೈದ್ಯಕೀಯ ಸೇವೆಯನ್ನು ನೀಡಿ ವಾಪಸ್ ಬೆಂಗಳೂರಿಗೆ ಮರಳಿತು. ಅಜೇಯ ಸುವರ್ಣ ಸಂಭ್ರಮ. ರಾಷ್ಟ್ರೋತ್ಥಾನ ಸಾಹಿತ್ಯದ ಆದರ್ಶ ತೋರುವ ಕೃತಿಗಳಾದ ಅಜೇಯಕ್ಕೆ 50 ಹಾಗೂ ಅದಮ್ಯಕ್ಕೆ 40 ತುಂಬುತ್ತಿರುವ ಈ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ಹಾಗೂ ಧಾರವಾಡದಲ್ಲಿ ರಾಷ್ಟ್ರೋತ್ಥಾನ ಬಳಗವು ಬೃಹತ್ ಸಮಾರಂಭಗಳನ್ನು ಆಯೋಜಿಸಿ ಕೃತಿಯ ಲೇಖಕರಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರನ್ನು ಅಭಿನಂದಿಸಿತು. ಶ್ರೀ ಆದರ್ಶ ಗೋಖಲೆ, ಶ್ರೀ ಚಕ್ರವರ್ತಿ ಸೂಲಿಬೆಲೆ ಮೊದಲಾದ ಗಣ್ಯರ ಉಪಸ್ಥಿತಿ ಹಾಗೂ ವಿಶೇಷ ಉಪನ್ಯಾಸಗಳು ಕಾರ್ಯಕ್ರಮದ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿತು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳ ಆಟೋಟ ಸಾಧನೆ. ಅರ್ಕಾವತಿ ಶಾಲೆಯ ರುಜುಲಾಗೆ 40ನೇ ಸಬ್ ಜೂನಿಯರ್ ಮತ್ತು 50ನೇ ಜೂನಿಯರ್ ರಾಷ್ಟ್ರೀಯ ಅಕ್ವಾಟಿಕ್ ಚಾಂಪಿಯನ್ಶಿಪ್ 2024ರಲ್ಲಿ 2 ಚಿನ್ನ ಹಾಗೂ 1 ಕಂಚಿನ ಪದಕ. ರಾಮಮೂರ್ತಿ ನಗರ ಶಾಲೆಯ ಮಕ್ಕಳಿಗೆ 5ನೇ ಕರ್ನಾಟಕ ರಾಜ್ಯ ಯೋಗಾಸನ ಸ್ಪರ್ಧೆಯಲ್ಲಿ 4 ಪದಕಗಳು ಹಾಗೂ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಅರ್ಕಾವತಿ ಶಾಲೆಯ ಅಂಡರ್ 14 ಹಾಗೂ ಅಂಡರ್ 17 ಹೆಣ್ಣು ಮಕ್ಕಳ ಬಾಸ್ಕೆಟ್ಬಾಲ್ ತಂಡ ವಿದ್ಯಾಭಾರತಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಮೈಸೂರಿನ ಶ್ರೀನಗರ ಶಾಲೆಯ ಗಹನ್ ಗಣಪತಿಗೆ ರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ನಲ್ಲಿ 5ನೇ ಸ್ಥಾನ. ಬನಶಂಕರಿ ಶಾಲೆಗೆ ವಿದ್ಯಾಭಾರತಿ ರಾಜ್ಯ ಹಾಗೂ ಪ್ರಾಂತ ಮಟ್ಟದ ಬ್ಯಾಡ್ಮಿಂಟನ್ನಲ್ಲಿ ಪದಕಗಳು. ಎಲ್ಲ ಸಾಧಕರಿಗೂ ರಾಷ್ಟ್ರೋತ್ಥಾನ ಪರಿವಾರದವರಿಂದ ಹಾರ್ದಿಕ ಶುಭಾಶಯಗಳು. ಹೊಸ ಯೋಗ ಕೇಂದ್ರ. ಬೆಂಗಳೂರಿನ ಗಿರಿನಗರದಲ್ಲಿ ಅಕ್ಷರಂನ ಸಮೀಪ ರಾಷ್ಟ್ರೋತ್ಥಾನದ ಹೊಸ ಯೋಗ ಕೇಂದ್ರವನ್ನು ಆಗಸ್ಟ್ 5ರಂದು ಉದ್ಘಾಟಿಸಲಾಯಿತು. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಆನಂದ್ ಅವರು ತಮ್ಮ ಮನೆಯ ವಿಶಾಲವಾದ ಹಾಲನ್ನು ಯೋಗ ಚಟುವಟಿಕೆಗಳಿಗಾಗಿ ಉಚಿತವಾಗಿ ನೀಡಿರುತ್ತಾರೆ. ಆನಂದ್ ಅವರಿಗೆ ಧನ್ಯವಾದಗಳು. ಅಭಿನಂದನ್ 2024. ಕರ್ನಾಟಕದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಶಾಲೆಗಳ 2023-24ನೇ ಸಾಲಿನ 10ನೇ ತರಗತಿಯ ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಅಭಿನಂದನ್ 2024 ಬೆಂಗಳೂರಿನ ಕೆಂಪೇಗೌಡ ನಗರದಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ ಸಭಾಂಗಣದಲ್ಲಿ ಆಗಸ್ಟ್ 17ರಂದು ಆಯೋಜಿಸಲಾಗಿತ್ತು. 2024ರಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಚಾಣಕ್ಯ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಾಧಿಪತಿಗಳು ಹಾಗೂ ಸೆಸ್ನ ಅಧ್ಯಕ್ಷರಾದ ಪ್ರೊಫೆಸರ್ MK ಶ್ರೀಧರ್ ಅವರು ಉಪಸ್ಥಿತರಿದ್ದು ಸಾಧಕ ಮಕ್ಕಳನ್ನು ಅಭಿನಂದಿಸಿ ಆಶೀರ್ವದಿಸಿದರು. ಪೋಷಕ ಶಿಕ್ಷಕರ ಸಭೆಯಲ್ಲಿ ರಕ್ತದಾನದ ಕಾಳಜಿ. ಆಗಸ್ಟ್ 24ರಂದು ಬೆಂಗಳೂರಿನ JGRVK ರಾಮಮೂರ್ತಿ ನಗರ ಶಾಲೆಯ ಪೋಷಕ ಶಿಕ್ಷಕರ ಸಭೆಯೊಂದಿಗೆ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ 281 ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ವಿಶೇಷವಾಗಿತ್ತು. ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಅಂತರ್ಜಲ ಮರುಪೂರಣ. ಆಗಸ್ಟ್ 27ರಂದು KPIT ಟೆಕ್ನಾಲಜೀಸ್ ಲಿಮಿಟೆಡ್ನ CSR ವಿಭಾಗದ ಪ್ರಮುಖರು ಶ್ರೀ ಸುಬ್ರಹ್ಮಣ್ಯ ಘಾಟಿಯಲ್ಲಿರುವ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಅಂತರ್ಜಲ ಮರುಪೂರಣ ಯೋಜನೆಯ ಅಗತ್ಯದ ಮೌಲ್ಯಮಾಪನ ಸಮೀಕ್ಷೆಯನ್ನು ನಡೆಸಿದರು. ರಾಷ್ಟ್ರೋತ್ಥಾನದ ಸಂಪನ್ಮೂಲ ಕ್ರೋಢೀಕರಣ ತಂಡವು ಸಮೀಕ್ಷೆಯನ್ನು ಆಯೋಜಿಸಿತು. ಸೇವಾ ವಸತಿಯಲ್ಲಿ ಕಣ್ಣಿನ ಆರೈಕೆ. ಲಯನ್ಸ್ ಹೈ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಗಸ್ಟ್ 18ರಂದು ಬೆಂಗಳೂರಿನ ಗಜೇಂದ್ರ ನಗರ ಸೇವಾ ವಸತಿಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. 108 ಜನರು ಪಾಲ್ಗೊಂಡಿದ್ದರು. 68 ಮಂದಿಗೆ ಕನ್ನಡಕ ವಿತರಣೆ ಹಾಗೂ 12 ಮಂದಿಗೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುವುದು. ತಪಸ್ ಸಾಧನಾ ನೋಂದಣಿಗೆ ಚಾಲನೆ. ಆಗಸ್ಟ್ 20ರಂದು
ತಪಸ್ ಸಾಧನ ಅಕ್ಟೋಬರ್ 2024 ಪ್ರವೇಶ ಪರೀಕ್ಷೆಯ ಆನ್ಲೈನ್ ನೋಂದಣಿಗೆ ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ದಿನೇಶ್ ಹೆಗಡೆಯವರು ಪರಿಷತ್ನ ಕೇಂದ್ರ ಕಚೇರಿ ಕೇಶವಶಿಲ್ಪ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು. ಅಕ್ಟೋಬರ್ 6ಕ್ಕೆ ರಾಜ್ಯದ 45ಕ್ಕೂ ಹೆಚ್ಚಿನ ಕೇಂದ್ರಗಳಲ್ಲಿ ಮೊದಲ ಹಂತದ ಪ್ರವೇಶ ಪರೀಕ್ಷೆ ನಡೆಯಲಿದ್ದು, ನೋಂದಣಿ ಪ್ರಕ್ರಿಯೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಕೊನೆಗೊಳ್ಳಲಿದೆ. ರಿಜಿಸ್ಟರ್ ಆನ್ಲೈನ್ ತಪಸ್ ಸಾಧನ .rashtrothana.org. ತಪಸ್ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರ ಆಗಸ್ಟ್ 15ರಿಂದ 18ರವರೆಗೆ 4 ದಿನಗಳ ಕಾಲ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಕೆರೂರಿನಲ್ಲಿ ತಪಸ್ ಯೋಜನೆಯ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಭಾರತದ ನೈಜ ಇತಿಹಾಸ, ಸ್ವದೇಶಿ ಜೀವನ ಮೌಲ್ಯಗಳು, ಪರ್ಯಾವರಣದ ಕುರಿತಾಗಿ ವಿಶೇಷ ಅವಧಿಗಳನ್ನು ಆಯೋಜಿಸಲಾಗಿತ್ತು. ಐತಿಹಾಸಿಕ ಸ್ಥಳಗಳಾದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬನಶಂಕರಿಗೆ ಭೇಟಿಯನ್ನೂ ನೀಡಲಾಯಿತು. ಮಂತ್ರಿ ಆಲ್ಪೈನ್ನಲ್ಲಿ ನಂದಗೋಕುಲ. ಬೆಂಗಳೂರಿನ ಮಂತ್ರಿ ಆಲ್ಪೈನ್ ಅಪಾರ್ಟ್ಮೆಂಟ್ನಲ್ಲಿ ಪ್ರತಿ ಭಾನುವಾರ ದೇಸಿ ಆಟ, ಪಾಠ, ಯೋಗ, ಶ್ಲೋಕ, ಕಥೆಯ ನಂದಗೋಕುಲವನ್ನು ಆಗಸ್ಟ್ 11ರಿಂದ ರಾಷ್ಟ್ರೋತ್ಥಾನದ ಸ್ವಾಸ್ಥ್ಯ ಭಾರತಿ ಪ್ರಕಲ್ಪದ ವತಿಯಿಂದ ಪ್ರಾರಂಭಿಸಲಾಯಿತು. ಬರುವ ದಿನಗಳಲ್ಲಿ ಈ ಯೋಜನೆಯನ್ನು ಇನ್ನೂ ಹಲವಾರು ಅಪಾರ್ಟ್ಮೆಂಟ್ಗಳಿಗೂ ವಿಸ್ತರಿಸುವ ಆಲೋಚನೆ ಇದೆ. ಹಸು, ಹುಲಿ, ಹರ 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 ಕ್ರು. ಓಡಬೇಕು ಓಡಬೇಕು. ಓ ಹಬ್ಬ ಹರಿದಿನಗಳ ಆಚರಣೆಯ ಸಂಭ್ರಮ. ಶ್ರಾವಣ ಮಾಸವೆಂದರೆ ಹಬ್ಬಗಳ ಮಾಸ. ನಾಗರ ಪಂಚಮಿ, ರಕ್ಷಾಬಂಧನ, ಕೃಷ್ಣಾಷ್ಟಮಿ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ. ರಕ್ಷಾಬಂಧನವನ್ನು ರಾಷ್ಟ್ರೋತ್ಥಾನ ಶಾಲೆ ಸೇವಾವಸ್ತಿಗಳಿಗಷ್ಟೇ ಸೀಮಿತಗೊಳಿಸದೆ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳು, ಪೋಸ್ಟ್ ಆಫೀಸ್, ಪೊಲೀಸ್ ಠಾಣೆಗೂ ತೆರಳಿ ಆಚರಿಸಿದ್ದು ವಿಶೇಷವಾಗಿತ್ತು. ಕೃಷ್ಣಾಷ್ಟಮಿಯ ಬಣ್ಣ ಬಣ್ಣದ ಛದ್ಮವೇಷ, ಮೊಸರೋಕುಳಿ, ಗೋಪೂಜೆ, ಚಿತ್ರಸ್ಪರ್ಧೆ, ನೃತ್ಯ, ಪೂಜೆ, ರಂಗೋಲಿ, ಅಲಂಕಾರ, ಆರತಿ, ಪ್ರಸಾದ ವಿತರಣೆ ಎಲ್ಲವೂ ಹೃದ್ಯವಾಗಿತ್ತು. ಧನ್ಯವಾದಗಳು. ಇಲ್ಲಿಗೆ ಶ್ರಾವಣ ಮಾಸದ ಸುದ್ದಿ ಸಂಚಯ ಮುಗಿಯಲಿದೆ. ಇನ್ನು ನಿಮ್ಮ ಭೇಟಿ ಮುಂದಿನ ಸುದ್ದಿ ಸಂಚಯದಲ್ಲಿ.